ಜೊತೆಗೆ ಇಂತಿಂತ ಪ್ರದೇಶಗಳನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಬಹವಾಲ್ಪುರ್ ಆ ಉಗ್ರ ನೆಲೆಯನ್ನೇ ಟಾರ್ಗೆಟ್ ಮಾಡಿದ್ದು ಯಾಕೆ? ಅದು ಅಡಗುತಾಣ, ಟ್ರೈನಿಂಗ್ ಕ್ಯಾಂಪ್. ಇದು ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಇಲ್ಲಿಂದಲೇ ಸ್ಕೆಚ್ ಹಾಕಲಾಗಿತ್ತು. JEM ಉಗ್ರರ ಹೆಡ್ ಕ್ವಾರ್ಟರ್ಸ್ ಇಲ್ಲೇ ಇರೋದು. ಮಸೂದ್ ಅಜರ್ ಇಲ್ಲಿಂದಲೇ ಸಂಚು ರೂಪಿಸ್ತಾ ಇದ್ದ. 2001ರಲ್ಲಿ ಸಂಸತ್ ಮೇಲೆ ಏನು ದಾಳಿ ಆಯ್ತಲ್ಲ, ಅದಕ್ಕೆ ಸ್ಕೆಚ್ ಆಗಿದ್ದು ಇಲ್ಲೇನೆ. 19ರ ಪುಲ್ವಾಮಾ ದಾಳಿ, ಅದಕ್ಕೂ ಕೂಡ ಪ್ಲಾನ್ ಮಾಡಿದ್ದು ಇಲ್ಲಿಂದಲೇ. ಹಾಗಾಗನೇ ಬಹವಾಲ್ಪುರ್ ಈ ನೆಲೆಯ ಮೇಲೆ ಕಣ್ಣಿಟ್ಟಿತ್ತು ಸೇನೆ. ಅವಕಾಶಕ್ಕೋಸ್ಕರ ಕಾಯ್ತಾ ಇತ್ತು. ಈಗ ಅಡ್ಡ ಉದ್ದ ಮಲಗಿದೆ, ಇದು ನೆಲಸಮ ಆಗಿದೆ. ಉಗ್ರರ ಅಡಗುತಾಣ ಇದು, ಟ್ರೈನಿಂಗ್ ಕ್ಯಾಂಪ್ ಇದು. ಇಲ್ಲೇ ಉಗ್ರರನ್ನು ನೇಮಿಸ್ಕೊಳ್ತಾ ಇದ್ರು, ಟ್ರೈನಿಂಗ್ ಕೊಡ್ತಾ ಇದ್ರು. ಟ್ರೈನಿಂಗ್ ಕೊಡುವಂಥ ಒಂದು ಬಿಲ್ಡಿಂಗ್ ಇದು. ಇಲ್ಲಿ ಮಾಡುವಂಥ ಪ್ರಾರ್ಥನೆ ಅದೆಷ್ಟರ ಮಟ್ಟಿಗೆ ದೇವರನ್ನು ತಲುಪೋದು ಯೋಚನೆ ಮಾಡಿ ನೀವು. ಆಗಲೇ ಮಾಲ್ತೇಶ್ ಅದನ್ನು ಹೇಳ್ತಾ ಇದ್ರು. ಇದು ನಿಜಕ್ಕೂ ಇದನ್ನು ಅಲ್ಲಾಹನೂ ಕೂಡ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದನ್ನು ಅಮಾಯಕರನ್ನು ಕೊಲ್ಲುವಂಥದ್ದನ್ನು ಇಲ್ಲಿ ನಡೀತಿದ್ದು ಅದೇ. ಹೀಗಾಗಿ ಬಿಲ್ಡಿಂಗ್ ಮೇಲೆ ಒಂದು ಕಣ್ಣಿಡಲಾಗಿತ್ತು, ಒಂದಲ್ಲ ಒಂದು ದಿವಸ ಉಡಾಯಿಸ್ತೀವಿ ಅಂತ. ಅದನ್ನು ಈಗ ಉಡಾಯಿಸಲಾಗಿದೆ. JEM ಉಗ್ರರ ಹೆಡ್ ಕ್ವಾರ್ಟರ್ಸ್ ಈಗ ನೆಲಸಮ. ಬಹವಾಲ್ಪುರ್ ಈ ಹಿಂದೆಯಿಂದಲೂ ಕೂಡ ಭಾರತದ ವಿರುದ್ಧ ನಡೆದಂತ ಹಲವು ದುಷ್ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗಿನ ಚಟುವಟಿಕೆಯ ತಾಣ ಆಗಿದೆ. ಬಹುಶಃ ಭಾರತ ಇನ್ನು ಮುಂದೆ ಪಾಕಿಸ್ತಾನದ ಈ ರೀತಿಯಾದಂತಹ ಸಂಗತಿಗಳು ಬೆಳಕಿಗೆ ಬರುವಂತಹ ಸಂದರ್ಭದಲ್ಲಿ ಅಥವಾ ಒಂದು ಗುಪ್ತಚರ ಮಾಹಿತಿ ಸಿಕ್ಕಂತ ಸಂದರ್ಭದಲ್ಲಿ ಮೇಲಿನ ಮೇಲೆ ಇಂಥ ಅಟ್ಯಾಕ್ಗಳನ್ನ ಯಾವುದೇ ನಿರ್ಭೀತಿಯಿಂದ ಮಾಡಬೇಕಾಗಿದೆ. ಯಾವುದೇ ಭೀತಿ ಇಲ್ಲದೆ. ಯಾಕಂತ ಅಂದ್ರೆ ಇಲ್ಲಿ ಇವರೆಲ್ಲ ತಯಾರಾಗುವಂತ ಒಂದು ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿ ಒಂದಷ್ಟು ಪ್ರಾಡಕ್ಟ್ಗಳನ್ನ ಕಾಶ್ಮೀರಕ್ಕೆ ಕಳಿಸುತ್ತೆ. ಅಲ್ಲಿ ಬಂದಿರುವಂತಹ ಆ ಪ್ರಾಡಕ್ಟ್ಗಳು ಸುತ್ತಮುತ್ತ ಓಡಾಡಿಕೊಂಡು ಅದಾದ ನಂತರದಲ್ಲಿ ಅವರಲ್ಲಿ ಅಟ್ಯಾಕ್ ಮಾಡೋದು. ಇದು ಇನ್ನೂ ಎಷ್ಟು ವರ್ಷ ನಾವು ಕರೆಕ್ಟ್. ಅದಕ್ಕೋಸ್ಕರ ಈ ಬಾರಿ ಇಟ್ಟಿರುವಂತ ಹೆಜ್ಜೆ ಇದೆಯಲ್ಲ, ಯಾವ್ಯಾವನ ಆಶ್ರಯ ಕೊಡ್ತಾನೆ ಅವನು ಬಂದು ಬೀದಿಲಿ ನಿಂತ್ಕೋಬೇಕು. ಅವರ ಮನೆ ಧ್ವಂಸ. ಹೌದು, 11-12 ಮನೆಗಳನ್ನ ನೆಲಕ್ಕುರುಳಿಸಲಾಗಿದೆ. ಇದೇ ಬೇಕಿದ್ದಿದ್ದು. ಸುಮ್ಮನೆ ಹೆಂಗ್ ಗೊತ್ತಾ, ಇಂಥವ್ರನ್ನ ನೀವು ಎಷ್ಟು ಪೋಷಣೆ ಮಾಡಿದ್ರು ಅಷ್ಟನ್ನೇ. ಯಾವನಾದರೂ ಒಬ್ಬ ಹೊರಗಡೆಯಿಂದ ಬಂದು ಇಲ್ಲಿ ನಮ್ಮೂರಲ್ಲಿ ನಿಲ್ತಾನೆ ಅಂತಂದ್ರೆ ಸ್ಥಳೀಯರ ಬೆಂಬಲ ಸಹಕಾರ ಇಲ್ದೇ ಆಗ್ಲಿಕ್ಕೆ ಸಾಧ್ಯನಾ? ಮಾಲ್ತೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಮೊದಲು ಆಶ್ರಯ ಕೊಟ್ಟಿರುವಂಥವ್ರಿಗೆ ಶಿಕ್ಷೆ. ಅವರ ಮನೆಯನ್ನು ಕೆಡವಲಾಗಿದೆ. ಚಳಿಲಿ ಬಿದ್ದು ಸಾಯ್ರಿ ಅಂತ ಹೇಳಿ ಅಂತ. ಈಗ ಗೊತ್ತಾಗುತ್ತೆ ನಮ್ಮ ಸಂತಾನ ಎಷ್ಟರ ಮಟ್ಟಿಗೆ ಹಾದಿ ತಪ್ಪಿದೆ, ಅದನ್ನ ಎಷ್ಟರ ಮಟ್ಟಿಗೆ ದಾರಿ ತರಬೇಕು. ಇವ್ರನ್ನೇನಾದರೂ ಬಿಟ್ಟರೆ ನಮ್ಮ ಬಾಯಿಗೆ ಹೆಂಗೆ ಮಣ್ಣಾಕ್ತಾರೆ. ಬಿಸಿ ಮುಟ್ಟೋ ತನಕ ಇದು ಯಾವುದು ಕೂಡ ಗೊತ್ತಾಗಲ್ಲ. ಮೂಗು ಹಿಡಿದ್ರೇ ಬಾಯಿ ತೆಗೆಯೋದು. ಅದನ್ನೇ ಈಗ ಮಾಡ್ತಿರೋದು ನೋಡಿ. ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಒಳಗಡೆಗೆ ಏನೇನು ನಡೀತಾ ಇದೆ ಅನ್ನೋದು ಮಾತ್ರ ಗೊತ್ತಿತ್ತು. ಈಗ ಏನಾಗಿದೆ ಅಂತ ಗೊತ್ತಿಲ್ಲ. ಯಾವನ್ ನೆಗೆದು ಬಿದ್ದಲ್ಲಿ ಒಳಗಡೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಇಂಥ ದೊಡ್ಡ ಕಟ್ಟಡದಲ್ಲಿ 18 ಎಕರೆ ಪ್ರದೇಶದ ಬಿಲ್ಡಿಂಗ್ ಇದು. ಹೌದು, 18 ಎಕರೆ. ಅಲ್ಲೇನು 3 ಮತ್ತೊಂದು ಜನ ಇರೋಕ್ಕೆ ಸಾಧ್ಯನಾ ಅಂತ ದೊಡ್ಡ ಕಟ್ಟಡದಲ್ಲಿ? ಅದೆಷ್ಟು ಹೆಣಗಳು ಬಿದ್ದಿವೆಯೋ. ಈಗ ಅಲ್ಲಿಂದ ಈ ಉಗ್ರರನ್ನ, ಅಂದರೆ ಗಾಯಗೊಂಡಿರುವಂಥ ಉಗ್ರರನ್ನ ಆಸ್ಪತ್ರೆಗೆ ಸಾಗಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ ಏನಾಗಿದೆ ಅಂತ. ಇಲ್ಲಿಂದ ಎಲ್ಲೆಲ್ಲಿ ಹೋದರು, ಏನು ಎತ್ತ, ಭಾರತ ಅದೆಲ್ಲದರ ಮೇಲೂ ಕೂಡ ಕಣ್ಣಿಟ್ಟಿದೆ. ಹೀಗಾಗಿನೇ POK ಕಡೆಯಿಂದ ಎಲ್ಲೆಲ್ಲಿ ಹೋಗಿದ್ರು ಉಗ್ರರು, ಅವೆಲ್ಲ ಸ್ಥಳಗಳನ್ನು ಟಾರ್ಗೆಟ್ ಮಾಡಲಾಗಿದೆ. 9 ಸ್ಥಳಗಳ ಟಾರ್ಗೆಟ್. ಅದರ ಪರಿಣಾಮ ಇದು. ಮೋದಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಸೇನಾ ಮುಖ್ಯಸ್ಥರ ಜೊತೆ ಮೀಟಿಂಗ್ ಇದೆ. ಜೊತೆಗೆ ಅಜಿತ್ ಧೋವೆಲ್ ಬೆಳಗ್ಗೆನೆ ಪ್ರಧಾನಿಯವರನ್ನ ಭೇಟಿ ಮಾಡಿದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಸೇನೆಯವರು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ರಾತ್ರಿ ನಡೆದಂಥ ಕಾರ್ಯಾಚರಣೆ, ಅದರ ಇಂಚಿಂಚು ಮಾಹಿತಿಯನ್ನು ಕೊಡ್ತಾರೆ.